ದೈವಿಕ ಶಕ್ತಿಯ ಹೊಸ ವರ್ಷದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮಾನವನ ಜೀವನದಲ್ಲಿ ಇನ್ನೊಂದು ವರ್ಷ ಪರದೆಯ ಹಿಂದೆ ಸರಿಯಿತು. ಮುಂದಿನ ವರ್ಷ ಏನು ತರುತ್ತದೆ? ಸುಖ ಸಂಪತ್ತಿನ ಸಿರಿಯೋ, ಕಷ್ಟ ಕಾರ್ಪಣ್ಯಗಳ ಬುಟ್ಟಿಯೋ? ಹಿಂದೆ ಆದದನ್ನು ನಾವು ಸುಲಭವಾಗಿ ಹೇಳಬಹುದು, ಆದರೆ ಮುಂದೆ ಏನಾಗುತ್ತದೆ ಅದು ಕಾಲನಿಗೆ ಮಾತ್ರ ಗೊತ್ತು. ಆದರೂ ಮಾನವನ ಸಹಜ ಪ್ರವೃತ್ತಿ ಒಳ್ಳೆಯದಾಗಲಿ ಉಲ್ಲಾಸವಾಗಲಿ ಎಂದು ಹೇಳುವುದು. 3ನೇ ಮಿತಿ ನಿಯಮಿನ 13ನೇ ವರ್ಷ ಏನು ತರಬೇಕು? ಈ ವಿಷಯದ ಕುರಿತು ನಮಗೆ ಸಂದೇಶ ನೀಡಲಿದ್ದಾರೆ ಫಾತಿಮಾ ಜ್ಞಾನ ಮಂದಿರದ ನಿರ್ದೇಶಕರಾಗಿರುವ ಯೇಸು ಸಭೆಯ ವಂದನೀಯ ಯೂಜಿನ್ ಲೋಬರ್ ಅವರು. ಅವರನ್ನು ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ಇಂದು ತಮ್ಮೆಲ್ಲರಿಗೂ ಫಾತಿಮಾ ರಿಟ್ರೀಟ್ ಹೌಸ್ ಪರವಾಗಿ ಮತ್ತು ದೈವಿಕ ಶಕ್ತಿ ಸದಸ್ಯರ ಪರವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ದಯಾಮಯ ದೇವರು ನಮ್ಮೆಲ್ಲರಿಗೂ ಅವರ ಆಶೀರ್ವಾದಗಳನ್ನು ಕೊಡಲಿ, ನಮ್ಮೆಲ್ಲರನ್ನು ಅವರ ಪ್ರೀತಿಯಿಂದ ತುಂಬಿಸಲಿ, ಅವರ ದಯೆ ಮತ್ತು ಕರುಣೆ ನಮ್ಮಲ್ಲಿ ನೆಲೆಸಲಿ ಮತ್ತು ನಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿರಲಿ ಎಂದು ಪ್ರಾರ್ಥಿಸುವ. ಹೊಸ ವರ್ಷ ಎನ್ನುವಾಗ ನಮಗೆ ತುಂಬ ಸಂತೋಷ, ಆನಂದ, ಸಡಗರ. ಹಳೆ ವರ್ಷ ಕಳೆದು ಹೋಯಿತು, ಹೊಸ ವರ್ಷ ಮೂಡಿ ಬಂತು ಎಂದು ಹೇಳುತ್ತೇವೆ. ಹಳೆ ವರ್ಷದ ಎಲ್ಲ ಸವಿ ನೆನಪುಗಳನ್ನು ಪುನಃ ನಾವು ಮನಸ್ಸಿಗೆ ತರುತ್ತೇವೆ. ಅದಕ್ಕೆ ನಮ್ಮ ತೃಪ್ತಿಯನ್ನು ನಾವು ತೋರಿಸುತ್ತೇವೆ. ನಡೆದ ಘಟನೆಗಳನ್ನು ಪುನಃ ಮನಸ್ಸಿಗೆ ತಂದು ನಾವು ಆನಂದಿಸುತ್ತೇವೆ. ಅದರ ಹಾಗೆ ಇನ್ನು ಮುಂದೆ ಸಹ ಹೊಸ ವರ್ಷದಲ್ಲಿ ಉತ್ತಮ ವಸ್ತುಗಳು ನಮಗೆ ದೊರಕಲಿ, ನಾವು ದೇವರ ಸಮ್ಮುಖದಲ್ಲಿ ಇರಲಿ, ನಾವು ನಮ್ಮ ಸಂತೋಷ ಸದಾ ಇರಲಿ ಎಂದು ನಾವು ಆಶಿಸುತ್ತೇವೆ. ಹಳೆ ವರ್ಷ ಎಂದರೆ ನಡೆದು ಹೋದ ಘಟನೆಗಳು. ಅದು ಒಂದು ಕಳೆದು ಹೋದ ಸಮಯ ಒಂದು ಸರಿ ಕಳೆದು ಹೋಯಿತು ಎಂದರೆ ಪುನಃ ಅದು ಸಿಗುವುದಿಲ್ಲ. ನೀವು ಈ ಒಂದು ಚಿಕ್ಕ ಕಥೆಯನ್ನು ಕೇಳಿರಬಹುದು. ಒಂದು ಸಲ ಒಬ್ಬ ವ್ಯಕ್ತಿಯು ಮರುಭೂಮಿಯಲ್ಲಿ ಒಬ್ಬಂಟಿಗನಾಗಿ ನಡೆದುಕೊಂಡು ಹೋಗ್ತಿದ್ದನು. ಅದು ರಾತ್ರಿ ಸಮಯ, ತುಂಬ ಕತ್ತಲೆ, ಅವರ ಕೈಯಲ್ಲಿ ಆ ಬೆಳಕು ಇರಲಿಲ್ಲ. ಅಭ್ಯಾಸ ಬಲದಲ್ಲಿ ಆ ಸವೆದ ದಾರಿಯಲ್ಲಿ ಹೋಗ್ತಿದ್ದನು. ಆಗ ನಕ್ಷತ್ರಗಳು ಅವನಿಗೆ ದಾರಿಯನ್ನು ತೋರಿಸ್ತಿದ್ದವು. ಮುಂದೆ ಹೋದಾಗ ಒಮ್ಮೆಲೆ ಒಂದು ಮಿಂಚು ಬಂತು. ಒಂದು ಶಬ್ದವು ಅವರಿಗೆ ಕೇಳಿಸಿತು, ಮಿತ್ರನೇ, ಈಗ ಬಗ್ಗಿ ನಿನ್ನ ಕೈಗೆ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ನಿನ್ನ ಕಿಸೆಯಲ್ಲಿ ಹಾಕು. ನಾಳೆ ನೀನು ಸಂತೋಷ ಪಡುವಿ ಮತ್ತು ಅದರೊಟ್ಟಿಗೆ ದುಃಖವನ್ನು ಪಡುವಿ. ಆ ಮನುಷ್ಯನಿಗೆ ತುಂಬ ಹೆದರಿಕೆ ಆಯಿತು. ಆದರೂ ಆ ದಿವ್ಯ ವಾಣಿಯನ್ನು ಕೇಳಿದ್ರಿಂದ ಬೇಗನೆ ನೆಲದ ಹತ್ತಿರ ನೋಡಿ ಅಲ್ಲಿ ತನ್ನ ಕೈಯಲ್ಲಿ ಸವರಿ ಒಂದು ಮುಷ್ಟಿಯಷ್ಟು, ಅಲ್ಲಿ ಕಲ್ಲಿದ್ದವು, ಆ ಒಂದು ಮುಷ್ಟಿಯಷ್ಟು ಕಲ್ಲನ್ನು ಕಿಸೆಯಲ್ಲಿ ಹಾಕಿ ಅವನು ಹೋದನು. ಮನೆಗೆ ಹೋದ ಮೇಲೆ ಎಲ್ಲ ಮರೆತೋಯ್ತು. ಆದರೆ ಮರುದಿನ ಎದ್ದಾಗ ಆ ನೆನಪು ಬಂತು. ಆ ಆಶೀರ್ವಾಣಿ ಅವನಿಗೆ ಹೇಳಿದ್ದು, ಮನುಷ್ಯನೇ, ನೀನು ಆ ಸಿಕ್ಕಿದ್ದನ್ನು ಹೆಕ್ಕಿ ಕಿಸೆಯಲ್ಲಿ ಹಾಕು ಎಂದು. ಬೇಗ ಹೋಗಿ ನೋಡ್ತಾನೆ. ಅವನಿಗೆ ತುಂಬ ಸಂತೋಷ. ಯಾಕೆಂದರೆ ಅವನು ಹೆಕ್ಕಿದ್ದು ಆ ವಜ್ರ, ಎಲ್ಲ ವೈಢೂರ್ಯ, ಎಲ್ಲ ಪ್ರೆಷಸ್ ಸ್ಟೋನ್ಸ್, ಅಷ್ಟೊಂದು ಮೌಲ್ಯದ್ದು ಪ್ರೆಷಸ್ ಸ್ಟೋನ್ಸ್ ಅವನಿಗೆ ಸಿಕ್ಕಿತಂದರೆ ಅವನಿಗೆ ಅಷ್ಟೊಂದು ಆಶ್ಚರ್ಯವಾಯಿತು, ಸಂತೋಷವಾಯಿತು. ಆದರೆ ಅದರೊಂದಿಗೆ ತುಂಬ ದುಃಖವಾಯಿತು. ಅವನ ಅವಸರದಲ್ಲಿ ಬರೀ ಕೆಲವೇ ಕಲ್ಲುಗಳನ್ನು ಎತ್ತಿದ್ದನು. ಉಳಿದೆಲ್ಲವೂ ಅಲ್ಲಿದ್ದವು. ಆ ಜಾಗ ಎಲ್ಲಿಂದ ಅವನಿಗೆ ಗೊತ್ತಿರಲಿಲ್ಲ. ಎಲ್ಲವೂ ಒಂದೇ ಸಾರಿ ಸಂಪೂರ್ಣವಾಗಿ ಕಳೆದೋಯಿತು. ಇದೇ ರೀತಿಯಲ್ಲಿ ನಮ್ಮ ಜೀವನ ಸಹ ನಮಗೆ ಹಲವು ವಸ್ತುಗಳು ದಾರಿಯಲ್ಲಿ ಸಿಗುತ್ತವೆ. ಆ ಆಶೀರ್ವಾಣಿ ನಮಗೆ ಪುನಃ ಬರ್ತದೆ, ಮನುಷ್ಯನೇ, ನೀನು ನಿನ್ನ ನೆಲದ ಮೇಲೆ ಹೇಗೆ ಸಿಗ್ತದೆ ಅದನ್ನು ಹೆಕ್ಕು, ಕಿಸೆಯಲ್ಲಿ ಹಾಕು ಅಂತ. ನಾವು ನಮ್ಮ ಅವಸರದಲ್ಲಿ ತುಂಬ ವಸ್ತುಗಳನ್ನು ಬಿಡುತ್ತೇವೆ. ಅದೇ ರೀತಿಯಲ್ಲಿ ನಮಗೆ ಹಲವು ಬಾರಿ ದೇವರು ವಿವಿಧ ರೀತಿಯಲ್ಲಿ ಆಶೀರ್ವಾದವನ್ನು ಕೊಟ್ಟಿರುವರು. ಈ ಸಮಯದಲ್ಲಿ ನಾವು ಅದನ್ನು ತ್ಯಜಿಸಿದ್ದೇವೆ. ಆದರೆ ಹೊಸ ವರ್ಷ ಬರುವಾಗ ನಾವು ನೆನಪು ಮಾಡುವ ಅಂಥ ವರಗಳು ನಮಗೆ ಪುನಃ ಬರುತ್ತವೆ. ನಮ್ಮ ಜೀವನದಲ್ಲಿ ಅವು ನೆಲೆಸುತ್ತವೆ. ಅವು ಬರಲಿ, ನಮ್ಮಲ್ಲಿ ಅವರು ನೆಲೆಸಲಿ, ನಮ್ಮ ಜೀವನವನ್ನು ತುಂಬಿಸಲಿ, ನಮಗೆ ಸಂತೋಷವನ್ನು ಕೊಡಲಿ ಎಂದು ದೇವರಲ್ಲಿ ಪುನಃ ಬೇಡುವ. ಹೊಸ ವರ್ಷ ಒಂದು ಸಂತೋಷದ ವರ್ಷ. ಹೇಗೆ ಕ್ರಿಸ್ಮಸ್ ಹಬ್ಬದ ಸಮಯ ನಾವು ಸಂತೋಷವನ್ನು ಹಂಚಿಕೊಳ್ಳುತ್ತೇವೆ, ಅದೇ ರೀತಿಯಲ್ಲಿ ಹೊಸ ವರ್ಷದಲ್ಲಿ ಸಹ ನಮ್ಮ ಸಂತೋಷ, ಆಡಂಬರ, ಸುಗಮ, ಒಳ್ಳೆ ಮನಸ್ಸು ನಾವು ಇತರರೊಡನೆ ಹಂಚಿಕೊಳ್ಳುತ್ತೇವೆ. ಇತರರಿಗೆ ನಾವು ಶುಭಾಶಯಗಳನ್ನು ಕೋರುವಾಗ ಅವರಿಗೆ ನಾವು ಶಾಂತಿಯನ್ನು ಕೋರುತ್ತೇವೆ.
ಮುಂದೆ ಬರಲಿರುವ ಸಂತೋಷವನ್ನು, ಶಾಂತಿ ಸಮಾಧಾನವನ್ನು, ಆನಂದದ ವರ್ಷವನ್ನು ನಮ್ಮಲ್ಲಿ ಇರಲಿ, ಅದು ನಮ್ಮಲ್ಲಿ ಬರಲಿ, ನಮ್ಮಲ್ಲಿ ನೆಲೆಸಲಿ, ದೇವರು ನಮಗೆ ಸದಾ ಆಶೀರ್ವಾದ ಕೊಡಲಿ ಎಂದು ಆಶಿಸುತ್ತೇವೆ. ಈ ಹೊಸ ವರುಷ ಒಂದು ದೇವರ ವರ, ಅದು ಒಂದು ಅವರ ಕರುಣೆ, ಅದು ಅವರ ಬಹುಮಾನವನ್ನು ಅವರು ಪುನಃ ನಮಗೆ ಕೊಡುತ್ತಾರೆ. ಯಾವಾಗ ಒಂದು ಬಹುಮಾನ ನಮಗೆ ಸಿಗ್ತದೆ, ಒಬ್ಬ ವ್ಯಕ್ತಿಯು ಇನ್ನೊಂದು ವ್ಯಕ್ತಿಯಿಂದ ಸಿಕ್ಕುವ ಆ ವಸ್ತುವನ್ನು, ಬಹುಮಾನವಾಗಿ ಕೊಟ್ಟ ವಸ್ತುವನ್ನು ಭಕ್ತಿಯಿಂದ ಸ್ವೀಕರಿಸುವಾಗ. ಒಂದು ವೇಳೆ ಅವನು ಸ್ವೀಕರಿಸುವುದಿಲ್ಲ, ಅದು ಬಹುಮಾನವಾಗುವುದಿಲ್ಲ, ಅದು ಬರೀ ವಸ್ತುವಾಗಿ ಉಳಿಯುತ್ತದೆ. ಆದರೆ ಈಗ ದೇವರು ನಮಗೆ ಹೊಸ ವರ್ಷವನ್ನು ಒಂದು ಬಹುಮಾನವಾಗಿ ಕೊಡುವರು, ಕೊಡಲಿರುವರು. ಅದನ್ನು ನಾವು ಭಕ್ತಿಯಿಂದ ಸ್ವೀಕರಿಸುವ, ಅದನ್ನು ಸ್ವೀಕರಿಸಲು ನಮ್ಮ ಮನಸ್ಸನ್ನು ಸಿದ್ಧಪಡಿಸುವ. ಈ ಮನಸ್ಸು ದೇವರಿಗೆ ಹತ್ತಿರವಾಗಲಿ, ಅವರ ಪ್ರೀತಿ ನಮ್ಮಲ್ಲಿ ನೆಲೆಸಲಿ ಎಂದು ಅವರಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡುವ. ದೇವರೇ, ನೀವು ಸರ್ವ ಸೃಷ್ಟಿಯನ್ನು ಮಾಡಿದ್ದೀರಿ. ಎಲ್ಲ ವಸ್ತುಗಳು ನಿಮ್ಮಿಂದ ಬರುತ್ತವೆ, ನಿಮ್ಮಲ್ಲಿ ಅವು ಕೊನೆಗೊಳ್ಳುತ್ತವೆ. ಪ್ರತಿಯೊಬ್ಬ ಮನುಷ್ಯನನ್ನು, ಪ್ರತಿ ಸೃಷ್ಟಿಯನ್ನು ನೀವು ಉಂಟು ಮಾಡಿದ್ದೀರಿ. ನೀವು ಮನುಷ್ಯನನ್ನು ಸೃಷ್ಟಿಸಿ ಹೊಸ ಜೀವವನ್ನು ಅವರಿಗೆ ಕೊಟ್ಟಿರುವಿರಿ. ನನ್ನ ಜೀವವನ್ನೇ ನಿಮಗೆ ಕೊಡುತ್ತೇನೆ ಎಂದು ಪುನಃ ನಮಗೆ ಹೇಳಿದ್ದೀರಿ. ಇದರಿಂದ ನಾವು ನಿಮ್ಮ ಕೃಪೆಯಲ್ಲಿ ಬೆಳೆಯುವಂತೆ, ನಿಮ್ಮ ಸೃಷ್ಟಿಯನ್ನು ಮುಂದುವರಿಸುವಂತೆ ನೀವು ಕರುಣಿಸಿದ್ದೀರಿ. ಇಂದು ನಾವು ಹಳೆಯ ವರ್ಷವನ್ನು ತ್ಯಜಿಸಿ ಹೊಸ ವರ್ಷಕ್ಕೆ ಕಾಲಿಡುವಾಗ ನಮ್ಮೊಂದಿಗೆ ಇರಿ. ನಿಮ್ಮ ಪ್ರೀತಿಯನ್ನು ನಮ್ಮಲ್ಲಿ ಇರಿಸಿ, ನಿಮ್ಮ ಒಲುಮೆಯು ನಮ್ಮಲ್ಲಿ ನೆಲೆಸಲಿ. ನಿಮ್ಮ ದಯೆಯು ಸದಾ ನಮ್ಮ ಹೃದಯದಲ್ಲಿ ತುಂಬಲಿ. ನಿಮ್ಮ ಪ್ರೀತಿಯು ನಮ್ಮಲ್ಲಿ ಇರುವುದು ಅವಶ್ಯಕ. ಈ ಪ್ರೀತಿಯಲ್ಲೂ ನಮ್ಮಲ್ಲಿ ಬೆಳೆಯುವುದು ಸಾಧ್ಯ. ಇದು ಅಸಾಧ್ಯವೆಂಬುದು ಯಾವಾಗಲೂ ಇಲ್ಲ. ಈ ವರ್ಷವು ಹೊಸ ನಂಬಿಕೆಯ ವರ್ಷವಿರುವಂತೆ, ಅದರಂತೆ ಜೀವಿಸಲು ನಮ್ಮನ್ನು ಶಕ್ತರನ್ನಾಗಿ ಮಾಡಿರಿ. ನಾವು ಈ ಹೊಸ ವರ್ಷದಲ್ಲಿ ಒಳ್ಳೆತನದಿಂದ ಜೀವಿಸಲು, ಉತ್ತಮ ಸಂಗಡಿಗರನ್ನು ಪಡೆಯಲು, ನೆರೆಯವರೊಡನೆ ಸಹಕಾರದಿಂದ ಬೆಳೆಯಲು, ಅದೇ ರೀತಿಯಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸಲು ಶಕ್ತರಾಗುವಂತೆ ಮಾಡಿರಿ. ನಮಗೆ ಸಂಕಷ್ಟಗಳನ್ನು ಬಂದರೆ ಅವನ್ನು ದೂರ ಮಾಡಿರಿ. ನಮ್ಮ ದುಃಖಗಳು ಇದ್ದರೆ ಅವನ್ನು ನಿವಾರಿಸಿ, ನಮ್ಮ ಕಣ್ಣೀರನ್ನು ಒರೆಸಿ, ನಮ್ಮ ಸಂತೋಷವನ್ನು ದ್ವಿಗುಣಗೊಳಿಸಿರಿ. ನಿಮ್ಮ ಪ್ರೀತಿಯು ನಮ್ಮಲ್ಲಿರಲಿ. ನಮ್ಮ ಪ್ರೀತಿಯಲ್ಲಿ ಇತರರಿಗೆ ಹರಡಲು ಶಕ್ತರಾಗುವಂತೆ ಮಾಡಿರಿ. ನಮ್ಮ ದೇವರೇ, ನಿಮ್ಮ ಕರುಣೆ, ನಿಮ್ಮ ಸಂತೋಷ, ನಿಮ್ಮ ಸಮಾಧಾನ, ನಿಮ್ಮ ಶಾಂತಿ ಸದಾ ನಮ್ಮಲ್ಲಿ ಇರಿಸಲಿ. ಇದು ನಮ್ಮ ಪ್ರಾರ್ಥನೆ. ನೀವು ನಮ್ಮಲ್ಲಿ ಇರಿ. ಇಡೀ ವರ್ಷದಲ್ಲಿ ನಿಮ್ಮ ಆಶೀರ್ವಾದವನ್ನು ನಮಗೆ ಕೊಡಿರಿ. ಇದು ಜನವರಿ ತಿಂಗಳ ಮೊದಲನೇ ದಿನ. ಕ್ರಿಸ್ತವರು ಇತರ ಹಬ್ಬಗಳನ್ನು ಆಚರಿಸುತ್ತಾರೆ. ಈ ಮೊದಲನೇ ದಿನ ಬೇರೆ ಹಬ್ಬಗಳನ್ನು ಸಹ ಆಚರಿಸಲು ನಾವು ಶಕ್ತರಾಗುತ್ತೇವೆ. ಅದರಂತೆ ಈ ಪವಿತ್ರ ದಿನವನ್ನು ಪವಿತ್ರತೆಯಿಂದ ನಾವು ನೋಡುತ್ತೇವೆ. ಮರಿಯಮ್ಮನವರು ಯೇಸುವಿನ ತಾಯಿ ಮತ್ತು ಮನುಷ್ಯರ ತಾಯಿ, ಇವರ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಅದರಂತೆ ಯೇಸುವಿನ ನಾಮಕರಣದ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಇಂದು ವಿಶ್ವಶಾಂತಿ ದಿನವನ್ನು ನಾವು ಆಚರಿಸುತ್ತೇವೆ. ಇವೆಲ್ಲವನ್ನು ಸಂಗಡ ಒಟ್ಟಿಗೆ ಆಗಿ ಈ ನವ ವರ್ಷದಲ್ಲಿ ಆಚರಿಸಲು ನಾವು ಸಿದ್ಧರಾಗುತ್ತೇವೆ. ಮರಿಯಮ್ಮನವರು ಯೇಸುವಿನ ತಾಯಿ ಮತ್ತು ನಮ್ಮ ತಾಯಿ. ಯೇಸುವಿಗೆ ಜನನವಿತ್ತ ಭಾಗ್ಯವತಿಯವರು. ದೇವರೇ ಅವರನ್ನು ಕರೆದು ನನ್ನ ಪುತ್ರನ ತಾಯಿ ಆಗು ಎಂದು ಕರೆಕೊಟ್ಟರು. ಪವಿತ್ರರಾದ ಮರಿಯಮ್ಮನವರು ದೇವರ ವಾಕ್ಯವನ್ನು ತನ್ನ ಜೀವನದಲ್ಲಿ ನೆರವೇರಿಸಿ ಆ ಪವಿತ್ರ ಕರ್ತವ್ಯವನ್ನು ಸ್ವೀಕರಿಸಿದರು. ಯೇಸುವನ್ನು ರಕ್ಷಿಸಿ ಪೋಷಿಸಿದ ಅವರು ಯೇಸುವನ್ನು ಜಗತ್ತಿಗೆ ಸಮರ್ಪಿಸಿದರು. ಶಿಲುಬೆ ಮೇಲೆ ಮರಣವನ್ನು ಹೊಂದುವ ಮೊದಲು ಯೇಸುವು ತನ್ನ ತಾಯಿಯನ್ನು ತನ್ನ ಶಿಷ್ಯನ ಅಧೀನ ಅರ್ಪಿಸಿ, ಇಗೋ ಇದು ನಿನ್ನ ತಾಯಿ ಎಂದು ಹೇಳಿದ್ದರು. ಅದರೊಂದಿಗೆ ಮನುಜ ಕುಲಕ್ಕೆ ಮರಿಯಮ್ಮನವರನ್ನು ಅವರು ಅರ್ಪಿಸಿದ್ದರು. ಆ ಅರ್ಪಣೆಯು ಸಂಪೂರ್ಣವಾದ ಅರ್ಪಣೆ. ಇಂದು ದೇವರ ಮಾತೆಯಾದ ಅವರು ನಮ್ಮ ಮಾತೆಯಾಗಿ ನಮಗೆ ದೊರಕಿದ್ದಾರೆ. ಇದು ದೇವರು ಈ ಹೊಸ ವರ್ಷಕ್ಕೆ ನಮಗೆ ಕೊಡುವ ಸುಸಂದೇಶ. ಅದರೊಂದಿಗೆ ನಮಗೆ ಕೊಡುವ ಅವರ ಆಶೀರ್ವಾದ, ಮತ್ತೊಂದು ಅವರ ಬಹುಮಾನ. ಇಂದು ಮರಿಯಮ್ಮನವರನ್ನು ದೇವರ ಮಾತೆ ಮತ್ತು ಮನುಜ ಕುಲದ ಮಾತೆ ಎಂದು ನಾವು ಸ್ವೀಕರಿಸುತ್ತೇವೆ. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೆ ತಾಯಿಯ ಅವಶ್ಯಕತೆಯಿದೆ. ತಾಯಿ ಅಂದರೆ ಏನು ನಾವು ನೋಡಿದ್ದೇವೆ. ಅದು ಒಂದು ಅಮೂಲ್ಯವಾದ ಪ್ರಶಸ್ತಿ ಪಡೆದ ಒಂದು ವಸ್ತು. ಅಮೂಲ್ಯತೆ ಎಂದರೆ ಯಾವ ವಜ್ರ ವೈಡೂರ್ಯವೂ ಅದಕ್ಕೆ ಸಾಟಿ ಆಗೋಲ್ಲ. ಆ ತಾಯಿ
ನಮಗೆ ಮಮತೆಯನ್ನು ಕೊಡ್ತಾರೆ, ನಮಗೆ ಪ್ರೀತಿಯಿಂದ ತೋರಿಸ್ತಾರೆ, ನಮಗೆ ಬೇಕಾದ ಅವಶ್ಯಕತೆಗಳನ್ನು ನಮಗೆ ತಂದು ಕೊಡುತ್ತಾರೆ. ನಾವು ನೋಡ್ತೇವೆ ಒಂದು ಕುಟುಂಬದಲ್ಲಿ ಮಗು ಅಸ್ವಸ್ಥರಾಗಿದ್ದಾಗ ತಾಯಿ ಹಗಲು ರಾತ್ರಿ ಅದರ ಒಟ್ಟಿಗೆ ಕೂತ್ಕೊಳ್ಳುವರು. ಅವ್ರು ಬೇಕಾದ ಊಟವನ್ನು ಕೊಡುವರು, ಅವರೇ ಹಸಿವಲ್ಲಿ ಇದ್ದು ಅವರಿಗೆ ಊಟವನ್ನು ಸಿಗುವಂತೆ ಮಾಡುವರು. ಅದೇ ರೀತಿಯಲ್ಲಿ ದೇವರ ಮಾತೆ ಮರಿಯಮ್ಮನವರು ಸಹ ನಮಗೆ ತಮ್ಮ ತಾಯಿಯ ರೂಪವನ್ನು ತೋರಿಸಿದ್ದಾರೆ. ನಾವು ನೋಡ್ತೇವೆ ಕಾನಾ ನಗರದಲ್ಲಿ ಸಂತ ಯೋಹಾನರು ಬರೆದ ಸಂದೇಶದಲ್ಲಿ ಅವರಿಗೆ ಬೇಕಾದ ದ್ರಾಕ್ಷರಸವಿರಲಿಲ್ಲ. ಮರಿಯಮ್ಮನವರ ಹತ್ರ ಯಾರೂ ಕೇಳಿರಲಿಲ್ಲ. ಅವರೇ ಹೋಗಿ ಅದನ್ನು ನೋಡಿ ತನ್ನ ಪುತ್ರನೊಂದಿಗೆ ಯೇಸುವೊಂದಿಗೆ ಅವರಿಗೆ ದ್ರಾಕ್ಷರಸವಿಲ್ಲ, ನೀನು ಪವಾಡ ಮಾಡಿ ಅವರಿಗೆ ಕೊಡಬೇಕು ಎಂದು ಕೇಳಿದರು. ಅದೇ ರೀತಿಯಲ್ಲಿ ಯೇಸು ತನ್ನ ತಾಯಿಯ ಮಾತನ್ನು ಕೇಳಿ ಅವರಿಗೆ ಬೇಕಾದಷ್ಟು ದ್ರಾಕ್ಷರಸವನ್ನು ನೀರನ್ನು ರಸವಾಗಿ ಬದಲಾಯಿಸಿ ಅವರಿಗೆ ಕೊಟ್ಟರು. ಅಂಥ ಮರಿಯಮ್ಮನವರ ಆ ಕರ್ತವ್ಯ ನಮಗೆ ಲೋಕದಲ್ಲಿ ನೋಡಲು ಸಿಗುವ ಅವರ ಪ್ರೀತಿ ನಮಗೆ ಇರುವುದು ಅವಶ್ಯಕ. ಆದ್ದರಿಂದ ನಾವು ಈ ಹಬ್ಬವನ್ನು ಆಚರಿಸುವಾಗ ಪ್ರತ್ಯೇಕವಾಗಿ ಮರಿಯಮ್ಮನವರನ್ನು ಗೌರವಿಸುವಾಗ ಇಂದು ಅವರ ಕರುಣೆ, ಅವರ ತಾಯ್ತನ, ಅವರ ಒಳ್ಳೆತನ ಅದನ್ನು ನಾವು ನೋಡುವ. ಈ ಹಬ್ಬವು ಸಂಪೂರ್ಣವಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ಸಂಬಂಧಿಸಿದ ಹಬ್ಬ. ಹೊಸ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ, ಯೇಸು ಮನುಷ್ಯರಾದರು, ಒಬ್ಬ ಸ್ತ್ರೀಯ ಉದರದಲ್ಲಿ ಅವರು ಜನಿಸಿದರು, ಭೂಲೋಕಕ್ಕೆ ಹೊಸ ಬೆಳಕನ್ನು ತಂದರು. ಬೆಳಕೆಂದರೆ ಏನು? ಬೆಳಕು ನಮಗೆ ದಾರಿ ತೋರಿಸ್ತದೆ, ಕತ್ತಲೆಯನ್ನು ದೂರ ಮಾಡುತ್ತದೆ. ನಾವು ಅಡವಿ ಬೀಳೋದಾಗೆ ಅದು ನಮ್ಮನ್ನು ಕಾಪಾಡುತ್ತದೆ, ನಮ್ಮೊಟ್ಟಿಗೆ ಇರುತ್ತದೆ, ನಮ್ಮನ್ನು ಮುಂದಕ್ಕೆ ಕೊಂಡೋಗುತ್ತದೆ. ಜ್ಞಾನಿಗಳು ಹೇಳುವಂತೆ ಬೆಳಕು ಒಂದು ನವಚೇತನ, ಅದು ಮನುಷ್ಯನಿಗೆ ಸಿಗುವ ಜ್ಞಾನ. ಅದರಿಂದ ನಾವು ಹೊಸ ರೀತಿಯನ್ನು, ಹೊಸ ವಸ್ತುಗಳನ್ನು ಕಂಡು ಹುಡುಕಲು ಸಾಧ್ಯ. ನಮ್ಮ ಮನಸ್ಸಿಗೆ ಆ ಬೆಳಕು ಅವಶ್ಯಕ. ಇಂದು ಈ ಹೊಸ ವರ್ಷದಲ್ಲಿ ಮರಿಯಮ್ಮನವರ ಮೂಲಕ ಆ ಬೆಳಕು ನಮ್ಮಲ್ಲಿ ಬರಲಿ ಎಂದು ನಾವು ದೇವರಲ್ಲಿ ಬೇಡುವ. ಈ ಹೊಸ ವರ್ಷದಲ್ಲಿ ಆಚರಣೆಯಲ್ಲಿ ಅಡಗಿದೆ ಯೇಸುವಿನ ನಾಮಕರಣ. ಪ್ರತಿಯೊಂದು ಧರ್ಮದಲ್ಲಿ ನಾವು ನೋಡುತ್ತೇವೆ, ನಾಮಕರಣ ಒಂದು ಸಂಸ್ಕಾರ, ಅದೊಂದು ಉತ್ತಮ ಸಂಸ್ಕಾರ ಮತ್ತು ಅವಶ್ಯಕ ಸಂಸ್ಕಾರ. ಇದರ ಮೂಲಕ ಒಂದು ಮಗುವನ್ನು ನಾವು ಸಮಾಜದಲ್ಲಿ ಸ್ವೀಕರಿಸುತ್ತೇವೆ, ಆ ಸಮಾಜಕ್ಕೆ ನಾವು ಸೇರಿಸುತ್ತೇವೆ. ನಾಮಕರಣದಲ್ಲಿ ಹಲವು ವಿಷಯಗಳು ಅಡಕವಾಗಿವೆ. ಆ ದಿನ ಆ ಮಗುವಿಗೆ ಹೆಸರನ್ನು ಇಡುವರು. ಹೆಸರು ಒಬ್ಬ ಮನುಷ್ಯನ ಗುಣಗಳನ್ನು ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಗುಣ ಮತ್ತು ವ್ಯಕ್ತಿತ್ವ ನಮಗೆ ಮನುಷ್ಯನಿಗೆ ಇರುವುದು ಆ ನಾಮದ ಮೂಲಕ, ಆ ಹೆಸರಿನ ಮೂಲಕ ಅದು ಪ್ರಕಟವಾಗುತ್ತದೆ. ಆ ಗುಣಗಳ ವಿವರವನ್ನು ಅವರು ಕೊಡುತ್ತದೆ. ಒಬ್ಬ ಮನುಷ್ಯನನ್ನು ಒಂದು ಹೆಸರು ಕೊಟ್ಟರೆ ಆ ಯಾವ ಹೆಸರು ಎಂದು ನಾವು ಹೇಳಬಹುದು. ಅದೇ ರೀತಿಯಲ್ಲಿ ವಸ್ತುವಿಗೂ ಕೂಡ ನಾವು ಹೆಸರು ಇಡ್ತೇವೆ. ಒಂದು ಹೂ ನೋಡುತ್ತೇವೆ, ಆ ಹೂವಿಗೆ ನಾವು ಗುಲಾಬಿ ಹೂವು ಅಂತ ಹೇಳ್ತೇವೆ. ಆ ಗುಲಾಬಿ ಹೂವು ಎಂದರೆ ತಕ್ಷಣ ನಮಗೆ ನೆನಪು ಬರ್ತದೆ, ಅದರ ಪರಿಮಳ, ಅದರ ಬಣ್ಣ, ಅದರ ಕಾಂತಿ, ಇದೆಲ್ಲವೂ ನಮ್ಮ ನೆನಪಿಗೆ ಬರುತ್ತದೆ. ಅದೇ ರೀತಿಯಲ್ಲಿ ಒಂದು ಮಗುವಿಗೆ ಹೆಸರಿಡುವಾಗ ಅದೇ ಕಾಂತಿ, ಅದೇ ಹೊಸ ನಿಯಮ, ಹೊಸ ರೀತಿ, ಅವನು ನಡೆಯುವ ಗುಣ, ಅವರ ನಡತೆ ಎಲ್ಲವೂ ನಮಗೆ ಕಾಣಸಿಗುತ್ತದೆ. ಅದೇ ರೀತಿಯಲ್ಲಿ ಆ ಕುಟುಂಬದಲ್ಲಿ ಒಂದು ಜೀವ ಬರುತ್ತದೆ. ನಾವು ನೋಡುತ್ತೇವೆ, ನಾಮಕರಣದ ದಿನ ಔತಣದಲ್ಲಿ ಎಲ್ಲವನ್ನು ನಾವು ಮುಗಿಸುತ್ತೇವೆ. ಔತಣವು ಒಂದು ಸಂಬಂಧತೆಯನ್ನು ತುಂಬಿಸುತ್ತದೆ, ಜನರನ್ನು ಒಟ್ಟುಗೂಡಿಸುತ್ತದೆ, ನಮ್ಮನ್ನೆಲ್ಲ ಸಂಗಡಕ್ಕೆ ತರುತ್ತದೆ. ಅದೇ ರೀತಿಯಲ್ಲಿ ಯೇಸುವು ಅವರಿಗೆ ನಾಮಕರಣ ಮಾಡುವಾಗ ಆ ಸಂಸ್ಕಾರದ ಮೂಲಕ ಅವರು ಸಮಾಜವನ್ನು ಸೇರಿದರು. ಆ ಸಮಾಜದ ಮುಖಾಂತರ ನಾವು ಹೇಗೆ ನಾವು ಇತರರನ್ನು ನೋಡಬಹುದು, ಅವರ ಹೆಸರನ್ನು ಕಂಡು ಹುಡುಕಬಹುದು, ಅವರ ಗುಣಗಳನ್ನು ನಾವು ನೋಡಬಹುದು ಎಂದು ನಮಗೆ ತಿಳಿಸಿರುವರು. ಕೊನೆಯದಾಗಿ ಜಗದ್ಗುರು ಇಂದಿನ ದಿನ ಅಂದರೆ ಜನವರಿ 1ನೇ ದಿನ ಜಗತ್ತಿಗೆ ಕೊಡುವ ಶುಭ ಸಂದೇಶ ಅಂದರೆ ಶಾಂತಿ ಸಂದೇಶ. ಕ್ರಿಸ್ತರು ಮತ್ತು ಇಡೀ ಜಗತ್ತು ಇಂದು ಶಾಂತಿ ಸಂದೇಶದ ದಿನ ಎಂದು ಸಾರುತ್ತದೆ. ಕ್ರೈಸ್ತ ಧರ್ಮಿಷ್ಠರು ಪ್ರತಿಯೊಬ್ಬರು ಜನವರಿ 1ನೇ ತಾರೀಕು ಇದು ಒಂದು ವಿಶ್ವದ ಶಾಂತಿ ದಿನವೊಂದು ಪ್ರತ್ಯೇಕವಾಗಿ ಆ ದಿನವನ್ನು ನೇಮಿಸಿದೆ. ಇಂದು ಜಗದ್ಗುರುಗಳು ನಮಗೆ ಈ ಲೋಕಕ್ಕೆ ಆ ಶಾಂತಿಯ ಶುಭ ವಾರ್ತೆಯನ್ನು ಕೊಡುವರು. ನಮ್ಮ ಜಗದ್ಗುರುಗಳು ಪೋಪ್ ಬೆನೆಡಿಕ್ಟ್ 16ನೇ ಬೆನೆಡಿಕ್ಟ್ ರವರು ಇಡೀ ವಿಶ್ವಕ್ಕೆ ಶುಭ ಸಂದೇಶವನ್ನು, ಆ ಶಾಂತಿ ಸಂದೇಶವನ್ನು ಸಾರಿರುವರು. ಈ ವರ್ಷದ ಈ ಶುಭ ಸಂದೇಶದ ಉದ್ದೇಶ
ಜಗತ್ತಿನಲ್ಲಿ ಶಾಂತಿಯನ್ನು ಸಾರುವವರು ಭಾಗ್ಯವಂತರು. ಜಗತ್ತಿನಲ್ಲಿ ಶಾಂತಿಯನ್ನು ಸಾರುವವರು ಭಾಗ್ಯವಂತರು. ಸಂತ ಮತ್ತೇಯರ ಶುಭ ಸಂದೇಶದಿಂದ ಆರಿಸಿದ ವಾಕ್ಯವಿದು. ಇಂದಿನ ಸಂದೇಶದಲ್ಲಿ ಪೂಜ್ಯ ಜಗದ್ಗುರುಗಳು ನಮಗೆ ತಿಳಿಸುವುದೇನೆಂದರೆ, ಈ ವಿಶ್ವದಲ್ಲಿ ಶಾಂತಿಯು ಅವಶ್ಯಕ. ಅದು ಪಡೆಯಲು ಸಾಧ್ಯ. ಯಾವುದು ಅಸಾಧ್ಯವೆಂಬುದು ಯಾವ ಈ ಜಗತ್ತಿನಲ್ಲಿ ಇಲ್ಲ. ಅದು ನಮಗೆ ದೊರಕದ ವಸ್ತುವಲ್ಲ. ಖಂಡಿತವಾಗಿ ನಾವು ಹುಡುಕಿದರೆ ಅದು ನಮಗೆ ದೊರಕುತ್ತದೆ. ಶಾಂತಿಯನ್ನು ಆಶಿಸುವುದು, ಅದನ್ನು ಹುಡುಕುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಪ್ರತಿಯೊಬ್ಬ ಮನುಷ್ಯನು ಶಾಂತಿಗಾಗಿ ಜನಿಸಿರುವನು ಮತ್ತು ಶಾಂತಿಯ ದೇವರು ಮನುಷ್ಯನಿಗೆ ಕೊಡುವ ಅತ್ಯುತ್ತಮ ಬಹುಮಾನ ಎಂದು ಜಗದ್ಗುರುಗಳು ಪುನಃ ಪುನಃ ಅವರು ಸಾರಿದರು. ಯೇಸುವು ಭೂಲೋಕಕ್ಕೆ ಬಂದಾಗ ದೇವದೂತರು ಕೊಟ್ಟ ವಾರ್ತೆ ಅದು. ಶಾಂತಿಯುಳ್ಳವರಿಗೆ ಆ ಸಂಸ್ಕಾರವು ಸಿಗಲಿ. ಆ ಜನರ ಮನಸ್ಸಲ್ಲಿ ಶಾಂತಿ ಇದೆ, ಅಲ್ಲಿ ಶಾಂತಿಯು ನೆಲೆಸಲಿ. ಅದೇ ರೀತಿ ಯೇಸು ತಮ್ಮ ಶಿಷ್ಯರನ್ನು ಭೂಲೋಕಕ್ಕೆ ಕಳಿಸುವಾಗ ಅದೇ ಮಾತನ್ನು ಹೇಳಿದರು. ನಿಮ್ಮಲ್ಲಿದ್ದ ಶಾಂತಿಯನ್ನು ಹಂಚಿಕೊಳ್ಳಿರಿ. ನೀವು ಯಾರ ಮನೆಯಲ್ಲಿ ಉಳ್ಕೊಳ್ಳುತ್ತೀರೋ ಅವರಲ್ಲಿ ಶಾಂತಿಯನ್ನು ನೀಡಿ, ನೀವು ಯಾರನ್ನು ಭೇಟಿ ಮಾಡ್ತಾರೋ ಅವರಿಗೆ ಶಾಂತಿಯನ್ನು ಕೊಡಿ ಎಂದು ಹೇಳಿದರು. ಅದೇ ರೀತಿಯಲ್ಲಿ ಜಗದ್ಗುರುಗಳು ಸಹ ನಮಗೆ ಇಂದು ಆ ಶಾಂತಿಯನ್ನು ನಾವು ಹುಡುಕಬೇಕು, ಅದನ್ನು ಕಂಡು ಹುಡುಕಬೇಕೆಂದು ಅವರು ಕೇಳುತ್ತಾರೆ. ಅದರೊಂದಿಗೆ ಮನುಷ್ಯರಾದ ದೇವರು ಅಂದರೆ ಯೇಸು ಕ್ರಿಸ್ತರು ವಿಶ್ವಕ್ಕೆ ಕೊಟ್ಟ ವರವು ಶಾಂತಿ. ಇದನ್ನು ಮನುಷ್ಯನು ತನ್ನ ಸ್ವಂತ ಶಕ್ತಿಯಿಂದ ದೊರಕಿಸಲು ಸಾಧ್ಯವಾಗಬೇಕೆಂದು ಅವರು ತಿಳಿಸಿದರು. ಜಗದ್ಗುರುಗಳ ಈ ವಾರ್ತೆಯು ನಮಗೆ ಕ್ರೈಸ್ತ ವಿವಾಹಗಳ ಕುರಿತಾಗಿಯೂ, ಕ್ರೈಸ್ತರ ಸ್ವಾತಂತ್ರ್ಯ ಕುರಿತಾಗಿಯೂ, ಮನುಷ್ಯನ ಕರ್ತವ್ಯ ಮತ್ತು ಕೆಲಸದ ನಿಯಮಗಳ ಕುರಿತಾಗಿಯೂ, ನಿರಾಶ್ರಿತರ ಕುರಿತಾಗಿಯೂ, ಪ್ರಪಂಚದ ಆಹಾರ ಕೊರತೆಯ ಕುರಿತಾಗಿಯೂ, ನಿರುದ್ಯೋಗಿಗಳ ಕುರಿತಾಗಿಯೂ, ಕೌಟುಂಬಿಕ ಶಿಕ್ಷಣದ ಕುರಿತಾಗಿಯೂ ವಿವರವನ್ನು ನೀಡುತ್ತದೆ. ಇವೆಲ್ಲವೂ ಶಾಂತಿಯಲ್ಲಿ ಅವಶ್ಯಕ. ಅವರ ಶಾಂತಿಯು ಮನುಷ್ಯನ ಜೀವನದಲ್ಲಿ ಉಳಿಯುವುದು ಅವಶ್ಯಕ. ನಾವು ನೋಡುತ್ತೇವೆ, ನಿರಾಶ್ರಿತರು, ನಿರುದ್ಯೋಗಿಗಳು, ಅವರ ಮನಸ್ಸಲ್ಲಿ ಇರುವುದು ಶಾಂತಿ. ನಾವು ನೋಡುತ್ತೇವೆ, ನಮ್ಮ ದೇಶದಲ್ಲಿ ಸಹ ಸಾಧಾರಣ 400 ಮಿಲಿಯನ್ ಜನರು ಪ್ರತಿ ರಾತ್ರಿ ಊಟವಿಲ್ಲದೆ ಮಲಗುತ್ತಾರೆ. ಬಡತನವು ಎಲ್ಲ ಕಡೆ ಹಂಚಿಕೊಂಡಿದೆ. ಎಲ್ಲಿಯಾದರೂ ಆ ಅಶಾಂತಿ ತುಂಬಿಕೊಂಡಿದೆ. ಯುದ್ಧ ಜಗಳ ಯಾವ ನಡ್ಕೊಂಡು ಬಂದಿದೆ. ಆ ಶಾಂತಿಯುತ ದೇವರು ಇಡೀ ದಿನ ನಮಗೆ ಶಾಂತಿಯನ್ನು ಕೊಡುವರು ಎಂದು ನಾವು ನಂಬುತ್ತೇವೆ. ಆದರೆ ಇವೆಲ್ಲವೂ ಮನುಷ್ಯತ್ವವನ್ನು ಮೇಲಕ್ಕೆ ತರುತ್ತದೆ. ಸಮಾಜದ ಮೇಲೂ ಧರ್ಮದ ಮೇಲೂ ಅದು ಒಂದು ತನ್ನ ಪ್ರತಿಭೆಯನ್ನು ಬೀರುತ್ತದೆ. ಪ್ರತಿಯೊಬ್ಬರ ಅಂತರಾಳದಲ್ಲಿ ಉತ್ತಮ ಸ್ಥಾನಕ್ಕೆ ಮತ್ತು ಸತ್ಯಕ್ಕೆ ಜಾಗವಿದೆ. ಅದನ್ನು ಈ ಶಾಂತಿಯು, ವಿಶ್ವದ ಶಾಂತಿಯು, ಪರಮಾತ್ಮನ ಶಾಂತಿಯು ನಮಗೆ ದೊರಕಲು ಸಾಧ್ಯವಾಗುವಂತೆ ಮಾಡುತ್ತದೆ. ಇದು ದೇವರಿಂದಲೇ ಬಂದಿರುವುದು ಮತ್ತು ಇದನ್ನು ದೇವರು ರಕ್ಷಿಸುವರು ಎಂದು ಜಗದ್ಗುರುಗಳು ನಮಗೆ ತಿಳಿಸುತ್ತಾರೆ. ಈ ವಿಶ್ವದಲ್ಲಿ ನಾವು ಹಲವು ಕ್ರೂರ ರೀತಿಯ ವರ್ತನೆಗಳನ್ನು ಮನುಷ್ಯನು ಆಚರಿಸುವ ರೀತಿಯನ್ನು ನಾವು ನೋಡುತ್ತೇವೆ. ಇವುಗಳಲ್ಲಿ ಪ್ರಮುಖವಾದುದು ಶಿಶು ಭ್ರೂಣ ಹತ್ಯೆ, ಎಬಾರ್ಷನ್, ದಯ ಹೆಸರಲ್ಲಿ ಜೀವಗಳ ಅಥವಾ ವೈದ್ಯಕೀಯ ನಿರ್ಮೂಲ, ಯುಥನೇಸಿಯಾ, ಮತ್ತು ಸಲಿಂಗ ಮತ್ತಿತರ ವಿವಾಹ ನಡೆದು ಸಂಸಾರ ಕುಟುಂಬಗಳ ನಾಶ. ಶಿಶು ಭ್ರೂಣ ಹತ್ಯೆಗಳ ಕುರಿತು ಜಗದ್ಗುರುಗಳು ಈ ವಿವರವನ್ನು ನಮಗೆ ಕೊಡುತ್ತಾರೆ. ಇದು ಮನುಷ್ಯನ ಸ್ವಂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಇದರಿಂದ ಮನುಷ್ಯತ್ವವನ್ನು ಅದು ನಾಶ ಮಾಡುತ್ತದೆ. ಅಸಹಾಯಕ ಒಂದು ಜೀವದ ಕೊಲೆಯನ್ನು ಮಾಡುತ್ತದೆ. ತಪ್ಪಿಲ್ಲದ ಮಗುವಿನ ಜೀವದ ನಾಶ. ಇದು ಅಮಾನುಷ ಕೃತ್ಯ ಎಂದು ಪೋಪ್ ಬೆನೆಡಿಕ್ಟ್ ಪುನಃ ಸಾರಿರುವರು. ಇದು ಖಂಡಿತವಾಗಿ ಸಮಾಧಾನ, ಸಂತೋಷವನ್ನು ಮನುಷ್ಯನ ಜೀವನದಲ್ಲಿ ತರಲಾರದು. ಇದು ಜೀವನದ ವಿರುದ್ಧ ಮಾಡುವ ಕೃತ್ಯ. ಮನುಷ್ಯನಲ್ಲಿ ಸರಿ ಮಾಡಬೇಕಾದ ಅಥವಾ ಸರಿ ಮಾಡಲಾಗದ ಒಂದು ವಿಷಯ. ಶಾಂತಿಗೆ ಮತ್ತು ನಮ್ಮ ಈ ವಾತಾವರಣಕ್ಕೆ ಅವಶ್ಯಕ ಆ ಅಶುದ್ಧತೆಯನ್ನು ಅದು ತರುತ್ತದೆ. ಸಮಾಜದಲ್ಲಿನ ಕುಟುಂಬಗಳ ಕುರಿತಾಗಿ ಜಗದ್ಗುರುಗಳು ಈ ಶಿಕ್ಷಣವನ್ನು ಕೊಟ್ಟಿರುವರು. ಒಂದು ವಿವಾಹವು ಸಹಜವಾಗಿ ಗಂಡು ಹೆಣ್ಣಿನ ಸಂಬಂಧ. ಇದನ್ನು ಬಿಟ್ಟು ಬೇರೆ ಯಾವ ಸಂಬಂಧವು ಅಸಾಧ್ಯ. ಬೇರೆ ಯಾವ ಸಂಬಂಧವೂ ನಮಗೆ ಬೇಡ. ಬೇರೆ ಯಾವ ಥರದ ಸಂಬಂಧ ಇದ್ದರೂ ಅದು ಸಲಿಂಗ ವಿವಾಹ ಅಥವಾ ವಿವಾಹ ಆಗದೆ ಒಟ್ಟಿಗಿರುವುದು ಸಮಾಜಕ್ಕೆ ಹಾನಿ ತರುವ ವಸ್ತು. ಅದು ವಿವಾಹದ ಸ್ಥಿರತೆಯನ್ನು ನಾಶಪಡಿಸುವುದು. ಇದು ಸಮಾಜಕ್ಕೆ ಮತ್ತು ಕುಟುಂಬದ ಪವಿತ್ರತೆಗೆ ಹಾನಿಯನ್ನು ತರುವುದು. ಶಾಂತಿ ಮತ್ತು ಮನುಷ್ಯತ್ವದ ಕುರಿತಾಗಿ ಮಾತಾಡಿದ ಜಗದ್ಗುರುಗಳು
ಇದೊಂದು ಮನುಷ್ಯನ ಅಂತಃಕರಣಕ್ಕೆ ಅವಶ್ಯಕವಾದ ಒಂದು ವಸ್ತುವೆಂದು ಹೇಳಿದ್ದಾರೆ. ಸರಕಾರದ ಅಥವಾ ಸಮಾಜದ ಯಾವ ನಿಯಮಗಳು ಮನುಷ್ಯನ ಅಂತರಾಳವನ್ನು ದೂರ ಮಾಡಲು ಅಸಾಧ್ಯ. ಇವೆಲ್ಲ ಶಾಂತಿಯನ್ನು ದೂರಪಡಿಸುತ್ತವೆ. ಅವುಗಳನ್ನು ನಾವು ದೃಢತೆಯಿಂದ ಸರಿಪಡಿಸಬೇಕು. ಮನುಷ್ಯತ್ವಕ್ಕೆ ಉತ್ತಮ ಸ್ಥಾನವನ್ನು ಕೊಡಬೇಕು. ಆ ನೀತಿಯನ್ನು ದೂರ ಮಾಡಬೇಕೆಂದು ಅವರು ತಿಳಿಸಿರುವರು. ಧಾರ್ಮಿಕ ಅನೀತಿಯು ಸಹ ಅಶಾಂತಿಯನ್ನು ತರುವುದೆಂದು ಜಗದ್ಗುರುಗಳು ತಮ್ಮ ಸಂದೇಶದಲ್ಲಿ ತಿಳಿಸಿರುವರು. ಆದಿಯಿಂದಲೂ ಕ್ರೈಸ್ತ ಮತ ಅನುಕರಿಸುವ ದೇಶಗಳಲ್ಲಿ ಸಹ ಈ ಅಶಾಂತಿ ತುಂಬಿರುವುದು. ಅದಕ್ಕಾಗಿ ಆ ಪವಿತ್ರತೆಯನ್ನು ತರಲು ಅವರು ಬೋಧಿಸಿರುವರು. ಅದರ ನಂತರ ಮಾನ್ಯ ಜಗದ್ಗುರುಗಳು ಪ್ರಪಂಚದ ಆರ್ಥಿಕ ಸಮಸ್ಯೆಯ ಕುರಿತು ಕೆಲವು ಹಿತವಚನಗಳನ್ನು ನುಡಿಯುತ್ತಾರೆ. ಇದರ ಮೂಲಕ ನಾವು ಶಾಂತಿಯನ್ನು ತರಬೇಕೆಂದು ಕೋರಿಕೊಳ್ಳುತ್ತಾರೆ. ಈ ಸಮಸ್ಯೆಯನ್ನು ಸಹೋದಯ ಮುಖಾಂತರ ಪರಿಹರಿಸಲು ಸಾಧ್ಯ. ಈ ಆರ್ಥಿಕ ಸಮಸ್ಯೆಯು ದೇಶಗಳಲ್ಲಿನ ಶ್ರೀಮಂತ ಬಡವರ ಆ ಬಿರುಕನ್ನು ಇನ್ನೂ ದೊಡ್ಡದಾಗಿ ಮಾಡಿರುವುದು. ಅದಕ್ಕಾಗಿ ಹೊಸ ಆರ್ಥಿಕ ಮಾದರಿಗಳನ್ನು ಸಹ ಕಂಡುಹುಡುಕುವುದು ಅವಶ್ಯಕ. ದೇಶಗಳು ತಮ್ಮ ವೈಯಕ್ತಿಕ ಸ್ವಾರ್ಥ ಆಶೆಗಳನ್ನು ದೂರ ಮಾಡಿ ದೇಶಕ್ಕಾಗಿ ಮತ್ತು ವಿಶ್ವಕ್ಕಾಗಿ, ಸಮಾಜದ ಏಳಿಗೆಗಾಗಿ, ವಿಶ್ವದ ಶಾಂತಿಗಾಗಿ ಮತ್ತು ಅವರು ದುಡಿಯಬೇಕು ಎಂದು ಪೋಪ್ರವರು ಕೋರಿರುವರು. ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾದಷ್ಟು ಆಹಾರವಿದೆ, ಆದರೆ ಅದನ್ನು ಹಂಚಿಕೊಂಡಿಲ್ಲ. ಅದನ್ನು ಸರಿಯಾಗಿ ಹಂಚಿಕೊಂಡರೆ ಬಡತನವನ್ನು ದೂರ ಮಾಡಲು ಸಾಧ್ಯ. ಇಡೀ ಪ್ರಪಂಚದಲ್ಲಿ ಹಲವಾರು ಮಿಲಿಯನ್ ಜನರು ಏಷ್ಯಾದಲ್ಲಿ ಮತ್ತು ಆಫ್ರಿಕಾದಲ್ಲಿ ಬಡತನದಿಂದ ತುಂಬಿರುವರು. ಅವರಿಗೆ ಈ ಆಹಾರ ಅವಶ್ಯಕ. ಆದರೆ ನಮಗೆ ಶಾಂತಿಯು ಬೇಕು. ನಮ್ಮ ಶಾಂತಿಯು ಸದಾ ಮನಸ್ಸಲ್ಲಿ ನೆಲೆಸಬೇಕು. ಅದನ್ನು ಆ ವಾತಾವರಣದ ಮೂಲಕ ಈ ಹೊಸ ವಾತಾವರಣವನ್ನು ತಂದು ನಾವು ಹೊಸ ಜೀವನವನ್ನು ಪ್ರಾರಂಭಿಸಬೇಕೆಂದು ಅವರು ಇಂದಿನ ದಿನ ನಮಗೆ ಕೋರಿರುವರು. ಇಂದು ತಮ್ಮೆಲ್ಲರಿಗೂ ಪುನಃ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಈ ವರ್ಷ ನಿಮಗೆ ಸಂತೋಷದ ವರ್ಷವಾಗಲಿ. ಈ ವರ್ಷವು ತಮ್ಮೆಲ್ಲರಿಗೂ ಶಾಂತಿ ಮತ್ತು ಸಮಾಧಾನವನ್ನು ಕೊಡಲಿ. ದೇವರ ಕೃಪೆಯು ಮತ್ತು ಅವರ ಆಶೀರ್ವಾದವು ನಮ್ಮಲ್ಲಿ ಇರಲಿ ಎಂದು ಪ್ರಾರ್ಥಿಸುವ. ಕೊನೆಗೆ ಸಂತ ಫ್ರಾನ್ಸಿಸ್ ಅಸಿಸಿ ಅವರು ಕೊಟ್ಟ ಪ್ರಾರ್ಥನೆಯನ್ನು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ಮೊದಲು ನಾನು ಇಂಗ್ಲೀಷಲ್ಲಿ ಈ ಪ್ರಾರ್ಥನೆಯನ್ನು ಹೇಳುತ್ತೇನೆ. ಅದರ ನಂತರ ಕನ್ನಡದಲ್ಲಿ ಅದೇ ಭಾಷಾಂತರ ಮಾಡಿ ಹೇಳುವನು. ಮೇಕ್ ಮೀ ಎ ಚಾನಲ್ ಆಫ್ ಯುವರ್ ಪೀಸ್. ವೇರ್ ದರ್ ಇಸ್ ಹೇಟ್ರೆಡ್, ಲೆಟ್ ಮೀ ಬ್ರಿಂಗ್ ಯುವರ್ ಲವ್. Where there is injury, your pardon, Lord, and where there is doubt, true faith in you. O Master, grant that I may never seek so much to be consoled as to console, to be understood as to understand, to be loved as to love with all my soul. ಕರ್ತರೆ, ಶಾಂತಿಯ ತೊರೆಯನ್ನಾಗಿ ನನ್ನನ್ನು ಮಾಡಿರಿ. ಎಲ್ಲಿ ಹಗೆತನವಿದೆ ಅಲ್ಲಿ ಪ್ರೀತಿಯನ್ನು ತರಲಿ. ಎಲ್ಲಿ ನೋವಿದೆ ಅಲ್ಲಿ ಕ್ಷಮೆಯನ್ನು ತರಲು, ಎಲ್ಲಿ ಅಪನಂಬಿಕೆ ಇದೆ ಅಲ್ಲಿಗೆ ನಮಗೆ ನಂಬಿಕೆಯನ್ನು ತರಲು ಸಾಧ್ಯವಾಗಲಿ. ಓ ಕರ್ತರೆ, ನಾನು ಯಾವಾಗಲೂ ನನ್ನ ಜೀವನದಲ್ಲಿ ನನಗೆ ಸಮಾಧಾನವನ್ನು ಬೇಡುವ ಬದಲು ಇತರರಿಗೆ ಸಮಾಧಾನವನ್ನು ತರಲು ಸಾಧ್ಯವಾಗಲಿ. ಇತರರ ತಿಳುವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಾಧ್ಯ ಮಾಡಲಿ. ಇತರರನ್ನು ನನ್ನ ಆತ್ಮ ಮುಖಾಂತರ ಸಂಪೂರ್ಣವಾಗಿ ಪ್ರೀತಿ ತೋರಿಸಲು ಸಾಧ್ಯವಾಗಲಿ. Make me a channel of your peace. Where there is despair in life, let me bring hope. Where there is darkness, only light. Where there is sadness, ever joy. Make me a channel of your peace. It is in pardoning that we are pardoned, in giving to all men that we receive, and in dying that we are born to eternal life. ಕರ್ತರೆ, ಶಾಂತಿಯ ಬುಗ್ಗೆಯನ್ನಾಗಿ ನನ್ನನ್ನು ಮಾಡಿರಿ. ಯಾರಿಗೆ ಜೀವನದ ಜಿಗುಪ್ಸೆ ಆಗಿದೆ ಅಲ್ಲಿ ಭರವಸೆ ತರಲು, ಎಲ್ಲಿ ಕತ್ತಲೆ ಇದೆ ಅಲ್ಲಿ ಬೆಳಕು ತರಲು, ಎಲ್ಲಿ ಅಸಮಾಧಾನವಿದೆ ಅಲ್ಲಿ ಸಂತೋಷ ತರಲು ಸಾಧ್ಯವಾಗುವಂತೆ ಮಾಡಿರಿ. ಕರ್ತರೆ, ಶಾಂತಿಯ ಬುಗ್ಗೆಯನ್ನಾಗಿ ನನ್ನನ್ನು ಮಾಡಿರಿ. ಇತರರನ್ನು ಕ್ಷಮಿಸುವುದರಿಂದ ನಮಗೆ ಕ್ಷಮೆ ದೊರಕುವುದು. ಇತರರಿಗೆ ಹಂಚಿಕೊಡುವುದರಿಂದ ಅಧಿಕವಾಗಿ ನಮಗೆ ದೊರಕುವುದು. ಇತರರಿಗೆ ಜೀವ ಕೊಡುವುದರಿಂದ ಶಾಶ್ವತ ಜೀವವು ನಮಗೆ ಲಭಿಸುವುದು. ಆಮೆನ್. ಪ್ರಿಯರೇ, ನಿಮಗೆ ನಾನು ಶುಭವನ್ನು ಕೋರುತ್ತೇನೆ. ಇದು ಸಂತೋಷದ ವರುಷ, ಹೊಸ ವರುಷ. ಈ ನವ್ಯ ವರ್ಷದಲ್ಲಿ ನಾವು ದೇವರ ಜೀವನವನ್ನು ನಮ್ಮಲ್ಲಿ ಅಳವಡಿಸಲು ಸಾಧ್ಯವಾಗಲಿ. ಇದು ನಮ್ಮ ಭರವಸೆ, ಇದು ನಮ್ಮ ಪ್ರಾರ್ಥನೆ.
ದೇವರು ನಿಮಗೆ ಸದಾ ಅವರ ಆಶೀರ್ವಾದವನ್ನು ಕೊಡಲಿ. ಈ ನವ ವರ್ಷದಲ್ಲಿ ನಿಮ್ಮ ಜೀವನ ಸುಗಮವಾಗಲಿ. ಈ ಸಂತೋಷವು ನಿಮ್ಮ ಹೃದಯದಲ್ಲಿ ತುಂಬಲಿ. ದೇವರ ಪ್ರೀತಿ ನಿಮ್ಮಲ್ಲಿ ಸದಾ ನೆಲೆಸಲಿ. ಆಮೇಲೆ. ಧನ್ಯವಾದಗಳು ನಿಮಗೆ ಫಾದರ್ ಯೂಜಿನ್ ಲೋಬರ್ ಅವರೇ. ದೇವರು ತಮ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ಹೆಚ್ಚು ಹೆಚ್ಚಾಗಿ ತೊಡಗಿಸಲಿ ಎಂಬುದು ನಮ್ಮ ಆಶಯವಾಗಿದೆ. ಹೊಸ ವರ್ಷದ ಶುಭಾಶಯಗಳು. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ವಂದನೀಯ ಅಲಾಯ್ಷಿಯಸ್ ಪಾಲ್ ಡಿಸೋಜರವರು ಹೊಸ ವರ್ಷದ ಪ್ರಯುಕ್ತವಾಗಿ ನಮಗೆಲ್ಲರಿಗೋಸ್ಕರ ಪ್ರಾರ್ಥಿಸಲಿದ್ದಾರೆ. ತಂದೆಯಾದ ದೇವರೇ, ಕ್ರಿಸ್ಮಸ್ ಹಬ್ಬದ ಆಚರಣೆಯ ಮೂಲಕ ನಿನ್ನ ಏಕಮಾತ್ರ ಪುತ್ರನ ಆಗಮನವನ್ನು ನಾವು ಸ್ವಾಗತಿಸುತ್ತೇವೆ. ಗೋದಲಿಯಲ್ಲಿ ಹುಟ್ಟಿದ ಯೇಸು ಈಗ ನಮ್ಮ ಹೃದಯಗಳಲ್ಲಿ ಹುಟ್ಟಲಿ ಎಂದು ನಾವು ಆಶಿಸುತ್ತೇವೆ. ಅವನನ್ನು ನಮ್ಮಲ್ಲಿ ಸ್ವಾಗತಿಸಲು ನಮ್ಮ ಹೃದಯಗಳನ್ನು ಶುದ್ಧ ಮಾಡು ಸ್ವಾಮಿ. ಪರಸ್ಪರ ಪ್ರೀತಿಯಿಂದ ಜೀವಿಸಲು ಕೃಪೆ ನೀಡು. ಹೊಸ ವರ್ಷ ನಮಗೆ ಶಾಂತಿ, ನೆಮ್ಮದಿ, ವಿಶ್ವಾಸ ಈ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ನಮಗೆ ಕೃಪೆ ತೋರು. ಹೊಸ ವರ್ಷ ನಮಗೆ ಎಲ್ಲ ರೀತಿಯಲ್ಲಿ ಆಶೀರ್ವದಿತವಾಗಲಿ. ಪ್ರಭು ಯೇಸು ಕ್ರಿಸ್ತರು ತಂದಂಥ ಶಾಂತಿ, ಪ್ರೀತಿ ನಮ್ಮ ಹೃದಯಗಳಲ್ಲಿ, ಕುಟುಂಬಗಳಲ್ಲಿ, ಪರಿಸರದಲ್ಲಿ ಸದಾ ಇರಲು ನಾವಾಗಿಯೇ ಶಾಂತಿ ದೂತರಾಗಿ ಬಾಳಲು ನಮಗೆ ಕರುಣೆಯನ್ನು ದಯಪಾಲಿಸಿರಿ ಸ್ವಾಮಿ. ಹೊಸ ವರ್ಷ ನಮ್ಮೆಲ್ಲರಿಗೆ ನೆಮ್ಮದಿ, ವಿಶ್ವಾಸ ಹಾಗೂ ಯಶಸ್ವಿಯನ್ನು ತರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವಾಗ ಹೊಸ ವರ್ಷ ನಮಗೆ ಸಂತೋಷ, ಪ್ರೀತಿ ಯಾವಾಗಲೂ ನಮ್ಮ ಜೀವನದಲ್ಲಿ ಅದನ್ನು ಆಚರಿಸಲು ನಮಗೆ ಸಾಧ್ಯವಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್. ಇಲ್ಲಿಗೆ ಇಂದಿನ ದೈವಿಕ ಶಕ್ತಿಯ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು.